ಈ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಳ್ಯಾಳ ಏತ ನೀರಾವರಿ ಯೋಜನೆಗೆ ಚಾಲನೆ. ಅಥಣಿ ತಾಲೂಕಿನ ಹಳ್ಯಾಳ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಪಂಪ್ ಹೌಸ್ನಲ್ಲಿ ಬುಧವಾರ ಶಾಸಕ ಲಕ್ಷ್ಮಣ ಸವದಿ ಅವರು ಪಂಪ್ಸೆಟ್ಗಳಿಗೆ ಚಾಲನೆ ನೀಡಿ ಕೆನಾಲ್ಗಳಿಗೆ ನೀರು ಹರಿಸುವ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅವರು, ಈ ಬಾರಿ ಕೆನಾಲ್ಗಳನ್ನು ಸುಮಾರು 1 ತಿಂಗಳ ಮೊದಲೇ ಆರಂಭಿಸುವ ಉದ್ದೇಶ ಇತ್ತು. ಆದರೆ ಕೃಷ್ಣಾ ನದಿಗೆ ನೀರಿನ ಹರಿವು ತಡವಾಗಿ ಬಂದ ಕಾರಣ ಕೆನಾಲ್ಗಳಿಗೆ ನೀರು ಹರಿಸುವಲ್ಲಿಯೂ ವಿಳಂಬವಾಯಿತು. ಆದರೂ ಜೂನ್ ತಿಂಗಳಲ್ಲಿ 2 ಬಾರಿ ಉತ್ತಮ ಮಳೆಯಾಗಿದ್ದರಿಂದ ರೈತರು ಮುಂಗಾರು ಬಿತ್ತನೆ ಪೂರ್ಣಗೊಳಿಸಿದ್ದಾರೆ. ಈಗ ಕೆನಾಲ್ ನೀರನ್ನ ಮೊದಲ ಆದ್ಯತೆಯಾಗಿ ರೈತರ ಬೆಳೆಗಳಿಗೆ ತಲುಪಿಸಲಾಗುವುದು. ರೈತರು ತಮ್ಮ ಬೆಳೆಗಳಿಗೆ ಅಗತ್ಯವಿರುವಷ್ಟು ನೀರನ್ನು ಬಳಸಿಕೊಂಡು ಉತ್ತಮ ಇಳುವರಿ ಪಡೆಯಬೇಕು. ಹಾಗೆಯೇ ಬೆಳೆಗಳಿಗೆ ನೀರು ಹರಿಸಿದ ಬಳಿಕ ಕೆರೆಗಳು, ಭಂಡಾರಗಳು ಹಾಗೂ ಇತರೆ ಜಲಮೂಲಗಳಿಗೂ ನೀರು ಹರಿಸಲಾಗುವುದು. ನೀರಿನ ಸಮರ್ಪಕ ಬಳಕೆಗಾಗಿ ರೈತರು ನೀರಾವರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಹಕಾರ ನೀಡಿ ಅನಗತ್ಯವಾಗಿ ನೀರು ವ್ಯರ್ಥ ಮಾಡದೆ ಎಲ್ಲರಿಗೂ ಸಮನಾಗಿ ತಲುಪುವಂತೆ ಸಹಕರಿಸಬೇಕು. ಸರ್ಕಾರ ರೈತರ ಹಿತಾಸಕ್ತಿಯನ್ನ ಸದಾ ಕಾಪಾಡಲು ಬದ್ಧವಾಗಿದೆ ಅಂತ ತಿಳಿಸಿದರು. ನೀರಾವರಿ ಸೌಲಭ್ಯವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡರೆ ಕೃಷಿ ಉತ್ಪಾದನೆ ಹೆಚ್ಚಾಗಿ ರೈತರ ಆದಾಯವೂ ವೃದ್ಧಿಯಾಗುತ್ತದೆ. ಪ್ರತಿಯೊಬ್ಬ ರೈತನ ಹೊಲಕ್ಕೆ ನೀರು ತಲುಪಿಸುವುದು ನಮ್ಮ ಸಂಕಲ್ಪವಾಗಿದೆ ಅಂತ ಶಾಸಕ ಸವದಿ ಹೇಳಿದರು. ಈ ಸಂದರ್ಭದಲ್ಲಿ ಶೇಖರ್ ನ್ಯಾಮಗೌಡ, ಶಿವಾನಂದ ದಿವಾನಮಳ, ಶಾಂತಿನಾಥ ನಂದೇಶ್ವರ, ಮಹದೇವ ಬಿಳಿಕುರಿ, ಶಿವು ಗುಡ್ಡಾಪುರ, ನೀರಾವರಿ ಇಲಾಖೆ ಅಭಿಯಂತರ ನಾಗರಾಜ್ ಬಿ, ಪ್ರವೀಣ ಹುಣಸಿಕಟ್ಟಿ, ಸಾಯಬಣ್ಣ ಕಮತಗಿ, ಮಾನಸಿಂಗ್ ಬೋರಾಡೆ, ಪುಷ್ಪಕ ಪಾಟೀಲ್, ಅಶೋಕ್ ಮಗದು ಸೇರಿದಂತೆ ಹಲವು ರೈತರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇನ್ನೂ ಕೂಡ ಕ್ಯಾನ್ ಓದಿಸಿ ಸತ್ಕರಿಸಬೇಕಂತ ನಾನು ಅನ್ನಿಸ್ಕೊಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನೆರವೇರಿಸ್ಕೊಡ್ಬೇಕು. ಹಾಗೆ ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರಿಗೆ ಗೌರವಾರ್ಪಣೆ ನೀಡಬೇಕಂತ ಅನ್ನಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಅವರು ಕೂಡ ಉತ್ಸಾಹದಿಂದ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ದಾರೆ. ಹೀಗಾಗಿ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಸಾಮೂಹಿಕವಾಗಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಈ ಸತ್ಕಾರವನ್ನು ತಾವುಗಳು ಸ್ವೀಕರಿಸಿಕೊಳ್ಬೇಕಂತಕ್ಕಂಥ ಕಾರ್ಯಕ್ರಮದ ಕೊನೆಯಲ್ಲಿ ತಾಲೂಕಿನ ಹಲವಾರು ಹಳ್ಳಿಯ ಎಲ್ಲ ರೈತರ ಪರವಾಗಿ ಶಾಂತಿ ನಂದೇಶ್ವರ ಹಾಗೂ ಶಿವಾನಂದ ದಿವಾನ್ ಅವರು ಕೂಡ ಸರ್ಕಾರವನ್ನು ನೀಡ್ತಾ ಇದ್ದಾರೆ. ಅದೇ ತರನಾಗಿ ಹಲವಾರು ಗ್ರಾಮಸ್ಥರು ಕೂಡ ತಮ್ಮ ಹೆಸರನ್ನು ನೋಂದಾಯಿಸಿದ್ದು ತಾವು ಕೂಡ ಒಂದು ಸರ್ಕಾರವನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನೂ ಯಾವುದಾದ್ರು ಗ್ರಾಮಸ್ಥರು ಕೂಡ ಈ ವೇದಿಕೆ ಮೇಲೆ ಶ್ರೀಯುತ ಲಕ್ಷ್ಮಣ ಸಣ್ಣಪ್ಪ ಸಹೋದರರನ್ನ ಸರ್ಕಾರಕ್ಕೆ ತಾವು ಕೂಡ ಬಂದು ಸರ್ಕಾರವನ್ನು ನೀಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಕರಿಮಸೂತಿ ಇರ್ಬೋದು, ಹಳ್ಯಾಳ ಇರ್ಬೋದು, ಅದರ ಜೊತೆಗೆ ಐನಾಪುರ ಇರ್ಬೋದು, ಬಸವೇಶ್ವರ ಇರ್ಬೋದು ಮತ್ತು ಅಮ್ಮಾಜೇಶ್ವರಿ ಕೊಟ್ಟಲಿಗೆ ಯೋಜನೆ ಇರ್ಬೋದು ಮತ್ತು ನಮ್ಮ 9 ಕೆರೆಗಳಿರ್ತಕ್ಕಂಥ ಯೋಜನೆಗಳಿಂದ ಮುಂದಿನ ದಿನಮಾನದಲ್ಲಿ ಭೂಮಿಯಲ್ಲಿರ್ತಕ್ಕಂಥ ನೀರಿನ ಮಟ್ಟ ಮೇಲ್ಗಡೆ ಬರೋದರಿಂದ ಪ್ರತಿಯೊಬ್ಬ ರೈತರ ಬೋರ್ವೆಲ್ಗಳಿಗೆ ಮತ್ತು ಬಾವಿಗಳಿಗೆ ಹೆಚ್ಚಿನ ನೀರಿನ ಲಭ್ಯತೆ ಆಗುತ್ತಿದೆ ಅಂತಕ್ಕಂಥದ್ದನ್ನು ಕೂಡ ನಮಗೆ ಮನವರಿಕೆ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಕ್ಷೇತ್ರದ ಮತ್ತು ನಮ್ಮ ತಾಲೂಕಿನ ಜನರ ಇದರ ಲಾಭವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಆರ್ಥಿಕವಾಗಿ ಅವರೆಲ್ಲರೂ ಕೂಡ ಸಬಲರಾಗಬೇಕು ಅಂತ ಹೇಳಿ ಅಂಥ ಒಂದು ಶಕ್ತಿಯನ್ನು ಭಗವಂತ